ಡಾಗ್ ಬ್ರೀಡರ್ ಅಂತ ಮಾತಾಡಿದಾಗ ಅವ್ರು ಕೆನಲ್ ಇರೋಂಥ ನಾಯಿ ಎಲ್ಲ ಡಾಗ್ ಏನಿದೆ ಅದೆಲ್ಲ ಅವ್ರ ಜವಾಬ್ದಾರಿ ಆಗ್ತದೆ. ಈಗ ಬೀದಿ ನಾಯಿ ಅಂತ ಬಂದಾಗ ಇದ್ರ ಜವಾಬ್ದಾರಿ ಯಾರು ಇರ್ತಾರೆ? ವ್ಯಾಕ್ಸಿನೇಷನ್ಸ್ಗಳು ಇಲ್ಲ ಅಂತ ಅನ್ಕೊಳ್ಳೋಣ, ಅದು ಬೇಕು ಅನ್ನುವಂಥ ವಿಚಾರನ ನಾವು ಮಾಡಿಸ್ಕೊಳ್ತೀವಿ. ಇವಾಗ ವೆಟರ್ನರಿಯನ್ ಅಂತ ವಿಚಾರ ಬಂದಾಗ ಫಸ್ಟ್ ಆಫ್ ಆಲ್ ನಾವು ನೋಡಬೇಕಾಗಿರೋವಂಥದ್ದು ನಮ್ಮದೇ ಆದ ಜಾನುವಾರು ಆಗಿರೋದ್ರಿಂದ ಅದು ನಮ್ಮ ಜವಾಬ್ದಾರಿ ಆಗ್ತದೆ. ಅದಕ್ಕೆ ಏನೋ ವೆಟರ್ನರಿಯನ್ ಟ್ರೀಟ್ಮೆಂಟ್ ಏನು ಬೇಕಾಗ್ತದೆ, ಇಲ್ಲ ಅದಕ್ಕೆ ಬೇಕಾಗಿರೋಂಥ ಔಷಧಿ ಮತ್ತು ಉಪಚಾರ ಏನಿದೆ ಅದನ್ನು ಕೊಡಬೇಕಾಗಿರೋದು ನಮ್ಮ ಮೊದಲನೇ ಕರ್ತವ್ಯ ಆಗುತ್ತೆ. ಅಲ್ಲೆಲ್ಲ ವೆಟರ್ನರಿಯನ್ 2,000 ಕೇಳ್ದ 3,000 ಕೇಳ್ದ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕೊಡೋಕ್ಕಾಗಲ್ಲ ಅಂತೇಳಿ ಬಿಡೋಕ್ಕಾಗಲ್ಲ. ವೆಟರ್ನರಿಯನ್ ಟ್ರೀಟ್ಮೆಂಟು ಸರ್ವಿಸ್ಗಳು ಸಿಗುತ್ತೆ. ಆಮೇಲೆ ಅದ್ರ ವೆಚ್ಚಗಳು ಏನಿದೆ ಅನ್ನೋಂಥ ಡೀಟೇಲ್ಸ್ನ ಕಲೆ ಆಗಕ್ಕೆ ಹೇಳಿದ್ದೀವಿ. ಆ್ಯಂಡ್ ಎರಡನೇದೇನಂತ ಹೇಳಿದ್ರೆ ಡಾಗ್ ಬ್ರೀಡರ್ಸು ಮತ್ತು ಪೆಟ್ ಓನರ್ಸ್ ಕಡೆಯಿಂದನೂ ಕೂಡ ಏನೆಲ್ಲ ಅಗತ್ಯ ಇದೆ ಅನ್ನೋವಂಥದ್ದು ಪಟ್ಟಿ ನಾವು ಮಾಡ್ತಾಯಿದ್ದೀವಿ. ಆ ಪಟ್ಟಿನ ನಾವು ವೆಟರ್ನರಿಯನ್ ಕೌನ್ಸಿಲು ಮತ್ತು ವೆಟರ್ನರಿಯನ್ ವೈದ್ಯಕೀಯ ಇಲಾಖೆ ಏನಿದೆ ಅದಕ್ಕೂ ನಾವು ಕೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ಏನು ಹೇಳ್ತಾರೆ, ರೇಬಿಸ್ ಇಂಜೆಕ್ಷನ್ ಒಂದು ಕೊಡ್ಬೋದು ಗೌರ್ಮೆಂಟ್ ಆಸ್ಪತ್ರೆ, ಇನ್ಯಾವ ಥರ ವ್ಯಾಕ್ಸಿನೇಷನ್ನು ಕೊಡೋದಿಲ್ಲ. ಕೇಳಿದ್ರೆ ಅವ್ರ ಹತ್ರ ಸ್ಟಾಕ್ ಇರೋದಿಲ್ಲ, ಕೊಡಬೇಕು ಅನ್ನೋಂಥದ್ದು ಏನು ರೂಲ್ಸ್ ಇಲ್ಲ ಅನ್ನೋಂಥದ್ದು ವಿಚಾರ ನಮಗೆ ಬಂದಿದೆ ಅಂದಮೇಲೆ ಇವಾಗ ಇಲಾಖೆ ಕಡೆಯಿಂದನೂ ನಾವು ಕನ್ಫರ್ಮ್ ಮಾಡ್ಕೋಬೇಕಲ್ವಾ. ಇವಾಗ ಇಲಾಖೆಯಿಂದ ಇಲ್ಲ ನಾವು ಕೊಡ್ತೀವಿ ಅದನ್ನೆಲ್ಲ ಅಂತ ಹೇಳಿದಾಗ ಅದು ಕೊಡಬೇಕಾಗಿರೋವಂಥದ್ದು ಯಾರು? ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅದು ಇರಬೇಕು, ಅವ್ರು ಕೊಡಬೇಕು. ಎರಡನೇದು, ಅಕಸ್ಮಾತ್ ಆ ಒಂದು ಔಷಧಿ ಉಪಚಾರ ಮತ್ತು ವ್ಯಾಕ್ಸಿನೇಷನ್ಸ್ಗಳು ಇಲ್ಲ ಅಂತ ಅಂದ್ಕೊಳ್ಳೋಣ, ಅದು ಬೇಕು ಅನ್ನೋಂಥ ವಿಚಾರನ ನಾವು ಅಪೀಲಂತೂ ತಗೊಂಡು ಹೋಗಬೇಕು. ಅದೇ ಥರ ನಾವು ಅದಕ್ಕೆ ವೈದ್ಯಕೀಯ ಇಲಾಖೆಯಿಂದ ಅಂದರೆ ಪಶುವೈದ್ಯ ಇಲಾಖೆಯಿಂದ ನಾವು ಅದ್ರದ್ದು ಒಂದು ಗ್ರ್ಯಾಂಟಲ್ಲೋ ಇಲ್ಲ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮಲ್ಲೋ ನಾವು ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅದು ಎಂತಕ್ಕೆ ಇಂಪಾರ್ಟೆಂಟ್ ಅಂತ ನಾವು ಅವ್ರಿಗೆ ಮನವೊಲಿಸಿ ನಾವು ಅದನ್ನು ಮಾಡಿಸ್ಕೊಡ್ಬೇಕಾಗ್ತದೆ.